ನನಗೆ ಹೇಳುವವರು ಯಾರಿರಬಾರದು ಅನ್ನುವ ಪ್ರವೃತ್ತಿ ಇವತ್ತಿನ ಯುವಕರಲ್ಲಿದೆ, ಯುವತಿಯರಲ್ಲಿದೆ. ತಂದೆ ತಾಯಿಗಳು ಉಪದೇಶ ಮಾಡಬಾರದು, ಬೈಬಾರದು, ಶಾಸನ ಮಾಡಬಾರದು, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಡಬಾರದು. ಅತ್ತೆ ಮಾವಂದಿರು ಏನನ್ನಬಾರದು. ಎಷ್ಟರ ಮಟ್ಟಿಗೆ ಅತ್ತೆ ಮಾವಂದಿರು ಬೇರೆ ಮನೆಯನ್ನಾದರೂ ಮಾಡಬೇಕು, ಇಲ್ಲ ಅತ್ತೆ ಮಾವಂದಿರು ಬೇರೆ ಲೋಕಕ್ಕೆ ಹೋಗಿರಬೇಕು, ಆಮೇಲೇನೆ ಮದುವೆ ಆಗುವುದು. ಶ್ರೀರಾಮಚಂದ್ರ ಅಂಥವರಿಗೆಲ್ಲ ಆದೇಶವನ್ನ ಮಾಡ್ತಾನೆ. ನಮಗೆ ತಪ್ಪು ಮಾಡಿದಾಗ ತಿದ್ದುವವರು, ಶಾಸನ ಮಾಡುವವರು, ಬರೀ ಉಪದೇಶ ಅಲ್ಲ ಶಿಕ್ಷೆ ಕೊಡುವವರು ಬೇಕು ಅನ್ನುವ ಅಪೇಕ್ಷೆಯನ್ನು ಪಡಬೇಕು ಮನುಷ್ಯ. ಅದರಿಂದ ತಾನು ಶುದ್ಧನಾಗ್ತಾನೆ. ನಾನೇನು ಬಯಸ್ತೇನೋ ಅದೇ ಆಗಬೇಕು. ಮನೆಯಲ್ಲಿ ನನ್ನ ಇಚ್ಛೆಗೆ ವಿರುದ್ಧ ಯಾರಾದರೂ ಮಾಡಿದರೆ ದೊಡ್ಡದಾದಂತಹ ಯುದ್ಧ. ಅಕ್ಕಪಕ್ಕದ ಮನೆಯವರು ಮಲಗಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಧ್ವನಿಯಲ್ಲಿ. ಯಾಕೆ ಬೇಕು? ಬಿಡಿ ಆಗ್ರಹವನ್ನ, ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಿ. ಅಹಂಕಾರದಿಂದ ಆಗ್ರಹ, ಆಗ್ರಹದಿಂದ ಮಾನಸಿಕ ಒತ್ತಡ, ಮಾನಸಿಕ ಒತ್ತಡದಿಂದ ರಕ್ತದ ಒತ್ತಡ. ಬಿಡಿ, ಅಹಂಕಾರವನ್ನ ಬಿಡಿ, ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ. ಕಡಿಮೆ ಆದರೆ ಆರೋಗ್ಯ ಚೆನ್ನಾಗಿರುತ್ತದೆ. ಗೋವಿಂದ ಅನ್ನಿ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಣ್ಣ ತಮ್ಮಂದರು, ಅವರ ಮಕ್ಕಳು, ಅಷ್ಟೆಲ್ಲ ಜನರ ಸೊಸೆಯಂದರು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿದ ದೊಡ್ಡ ದೊಡ್ಡ ಅರಮನೆಯಂತಿರುವಂತಹ ಮನೆಗಳು ಹಳೆಯ ಕಾಲದಲ್ಲಿ. ಅದು ಅವಿಭಕ್ತ ಕುಟುಂಬದ ಕಲ್ಪನೆ. ಅದಂತೂ ಈ ಕಲಿಯುಗದಲ್ಲಿ ಕ್ರಮವಾಗಿ ನಶಿಸ್ತಾ ಹೋಗ್ತಾ ಇದೆ. ಕೊನೆ ಪಕ್ಷ ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು ಇಷ್ಟಾದರೂ ಕೂಡಿ ಇರುವಂತಹ ಪ್ರಸಂಗ ಇರಲಿ. ಅದು ಹೋಗಿ ಗಂಡ ಬೇರೆ, ಹೆಂಡತಿ ಬೇರೆ, ಮಕ್ಕಳೊಂದು ಕಡೆಗೆ, ತಂದೆ ತಾಯಿಗಳೊಂದು ಕಡೆಗೆ ಎನ್ನುವಂತಹ ಘೋರ ದುರಂತ ಬರುವುದು ಬೇಡ. ಇನ್ನೂ ಕಲಿಯುಗದ ಕೊನೆ ಬಂದಿಲ್ಲ. ಬಹಳ ಇದೆ ಕಲಿಯುಗ, 4 ಲಕ್ಷ ವರ್ಷ ಇದೆ. ಇಷ್ಟು ಬೇಗ ಆ ತರಹದ ಘೋರ ಅನ್ಯಾಯ, ಅಧರ್ಮ, ಅಂತಹ ದುರಂತ ನಮ್ಮ ಸಮಾಜದಲ್ಲಿ ನಾವು ನೋಡುವುದು ಬೇಡ, ಸರ್ವಥಾ ಬೇಡ.